ಬೆರಳು ಎಡವಿದಾಗಲೇ ಯಾರು ಎಚ್ಚೆತ್ತುಕೊಂಡು ಓಹೋ ಈ ದಾರಿ ಕಲ್ಲು ಮುಳ್ಳಿನಿಂದ ಕೂಡಿದೆ, ಹಾಗಾಗಿ ನಾನು ಸ್ವಲ್ಪ ಎಚ್ಚರವಾಗಿ ನಡಿಬೇಕಪ್ಪ, ಚಪ್ಪಲಿ ಹಾಕೊಂಡು ನಡಿಬೇಕಪ್ಪ, ಅಥವಾ ಪ್ರತಿ ಹೆಜ್ಜೆಯನ್ನು ಎಚ್ಚರವಾಗಿಡಬೇಕಪ್ಪ ಅಂದರೆ ಬೆರಳಿನಲ್ಲಿ ರಕ್ತ ಬಂದಾಗಲೇ ಎಡವಿದಾಗಲೇ ನೀವು ಬುದ್ಧಿ ಕಲಿತ್ರೆ ಮುಂದೆ ಕಾಲು ಮುರಿಯೋದಿಲ್ಲ. ಯಾರು ಬೆರಳು ಎಡವಿದಾಗ ಬುದ್ಧಿ ಕಲೀಲಿಲ್ಲ ಅಥವಾ ಅದ್ರ ಕಡೆ ಸೂಕ್ಷ್ಮವಾಗಿ ಗಮನ ಇಟ್ಟು ಅದರಿಂದ ಪಾಠ ಕಲೀಲಿಲ್ಲ, ಅವರು ಮುಂದೆ ಕಾಲು ಮುರಿಕೊಳ್ತಾರೆ. ಜೀವನ ಇಷ್ಟೇ, ಚಿಕ್ಕ ಚಿಕ್ಕದಾಗಿ ನಿಮಗೆ ಸೂಚನೆ ತೋರಿಸುತ್ತೆ, ಕೆಲವೊಮ್ಮೆ ದೊಡ್ಡದಾಗುವ ಮುಂಚೆ. ನನಗೆ ಏನು ಕೊಡ್ತೀಯೋ ಅದನ್ನು ಅನುಭವಿಸೋದಂತೂ ಖಂಡಿತ ಮಾಡ್ತೀನಿ, ನಾನೊಬ್ಬ ಮನುಷ್ಯ. ಆದರೆ ನನಗೆ ಅರಿವಿದೆ, ಯಾವುದೋ ಒಂದು ಯಶಸ್ಸಿಗೆ ಜೋತು ಬಿದ್ದು ಅಥವಾ ಯಾವುದೋ ಒಂದು ದುಃಖಕ್ಕೆ ಜೋತು ಬಿದ್ದು ಇಡೀ ಆಯಸ್ಸನ್ನೆಲ್ಲ ಯಶಸ್ಸಿನ ಮದದಲ್ಲೋ ಅಥವಾ ಸೋಲಿನ ಜಿಗುಪ್ಸೆಯಲ್ಲೋ ಕಳೆಯೋದಕ್ಕೆ ನಾನು ತಯಾರಿಲ್ಲ. ಯಾಕಂದರೆ ನನಗೆ ಅರಿವಿದೆ, ಈ ಸೋಲು ಗೆಲುವುಗಳನ್ನು ಮೀರಿ ನಾನು ಎಲ್ಲವನ್ನು ನನ್ನ ಕರ್ಮದ ಒಂದು ಭಾಗ ಅಂದುಕೊಂಡಾಗ, ಹೇಗೆ ಒಂದು ಸಂಜೆ, ರಾತ್ರಿ, ಮಧ್ಯರಾತ್ರಿ, ಬೆಳಗಿನ ಜಾವ ಮತ್ತು ಸೂರ್ಯನ ಆಗಮನ, ಹಾಗೆ ಕತ್ತಲೊಂದು ಗಳಿಗೆ, ಹಗಲೊಂದು ಗಳಿಗೆ, ಹಾಗೆ ಸುಖವೊಂದು ಗಳಿಗೆ, ದುಃಖವೊಂದು ಗಳಿಗೆ, ಎಲ್ಲವೂ ಕೂಡ ಹಗಲಿನ ನಂತರ ರಾತ್ರಿ ಹೇಗೋ, ರಾತ್ರಿಯ ನಂತರ ಹಗಲು ಹೇಗೋ, ಹಾಗೆ ಸುಖದ ನಂತರ ದುಃಖ, ದುಃಖದ ನಂತರ ಸುಖ. ನೀವು ಇವತ್ತು ಯಾವುದೇ ಸ್ಥಿತಿಯಲ್ಲಿರಲಿ, ಹಾಗಾಗಿ ಎಲ್ಲವೂ ನಿನ್ನ ಪಾದಕ್ಕನ್ನು ಅರ್ಪಣೆಯಪ್ಪ. ಈ ಸುಖ ಬಂದಿದೆ ಅಂತ ಸುಖವಿಲ್ಲದವರನ್ನು ಆಡ್ಕೊಳ್ಳಲ್ಲ, ದುಃಖ ಬಂದಿದೆ ಅಂತ ಸುಖವಿರುವವರನ್ನು ಕೆಟ್ಟವರು ಅಥವಾ ದ್ವೇಷ ಮಾಡಲಿಕ್ಕಿಲ್ಲ. ನಾನು ಬಡವಾಗಿ ಅಥವಾ ನಾನು ಶ್ರೀಮಂತ ಆಗಿ ನನ್ನ ಸಿರಿವಂತಿಕೆ ಆಗಲಿ ಅಥವಾ ನನ್ನ ಬಡತನವಾಗಲಿ ನನ್ನ ನೆಮ್ಮದಿಯನ್ನು ನಿರ್ಧಾರ ಮಾಡಬಾರದು. ನನ್ನ ನೆಮ್ಮದಿಯನ್ನು ನಿರ್ಧಾರ ಮಾಡುವಂಥದ್ದು ನನ್ನ ಅಂತರಂಗದ ತೃಪ್ತಿ. ಏನಿದ್ರೂ ಏನಿಲ್ಲದೆ ಹೋದರೂ ನಾನು ಖುಷಿಯಾಗಿರ್ತೀನಪ್ಪ. ನನ್ನ ಖುಷಿ, ಸಂತೋಷ, ನೆಮ್ಮದಿಗೆ ಯಾರೋ ಕಾರಣ, ಯಾವುದೋ ವಸ್ತು ಕಾರಣ, ಸಿರಿವಂತಿಕೆ ಕಾರಣ. ಯಾರು ಈ ವಸ್ತುಗಳಿಂದ, ಸಿರಿವಂತಿಕೆಯಿಂದ ಅಥವಾ ಹೊರಗಿನ ಯಾವುದೋ ಕಾರಣಕ್ಕಾಗಿ ಖುಷಿಯನ್ನು ಅನುಭವಿಸ್ತಾರೆ, ಆ ಖುಷಿ ತಾತ್ಕಾಲಿಕ ಅಲ್ವೇ? ಇರಲಿ, ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸೋದ್ರಿಂದ ಎಲ್ಲವನ್ನು ಬಿಟ್ಟುಬಿಟ್ಟು ಕಾಡಿಗೆ ಹೋಗಿ ಅಂತ ಯಾರೂ ಹೇಳಲ್ಲ. ಈಗ ನಾನು ಇಷ್ಟೆಲ್ಲ ಹೇಳೋ, ನಾನು ಕಾಡಿಗೆ ಹೋಗಿದ್ದೀನ? ಇಲ್ಲ, ನಾನು ಇಲ್ಲೇ ಬದುಕ್ತಾ ಇದ್ದೀನಿ, ನಾನು ಸಂಸಾರದಲ್ಲೇ ಇದ್ದೀನಿ, ನಾನು ಈ ಸಮಾಜದ ನಡುವೆನೇ ಇದ್ದೀನಿ, ನಾವು ಏನು ಕಾಡಿಗೆ ಹೋಗಿಲ್ಲ. ನಿಮ್ಮನ್ನು ಎಲ್ಲವನ್ನು ಬಿಟ್ಟುಬಿಡಿ, ಯಾವುದೂ ಶಾಶ್ವತವಲ್ಲ, ಯಾವುದೂ ಕೂಡ ಇಲ್ಲಿ ನಿಮ್ಮೊಂದಿಗೆ ಬರೋದಿಲ್ಲ ಸತ್ತ ಮೇಲೆ. ಯಾಕೆ ಎಲ್ಲವನ್ನು ಕಟ್ಕೊಂಡು ಒದ್ದಾಡ್ತೀರಿ? ಬಿಟ್ಟುಬಿಡಿ, ಸುಮ್ಮನೆ ಕೂತ್ಕೊಳ್ಳಿ, ಹೋಗಿ ಕಾಡಿಗೆ ಅಂತ ಯಾವ ಜ್ಞಾನಿಗಳು ಹೇಳಲ್ಲ. ಯಾಕಂದರೆ ನಿಮ್ಮನ್ನು ಇಲ್ಲಿಂದ ಕಾಡಿಗೆ ಓಡಿಸಿ ಅಲ್ಲಿ ಹುಲಿ ಸಿಂಹಗಳಿಗೆ ಆಹಾರವಾಗುವುದಕ್ಕಿಂತ ಇಲ್ಲೇ ಬದುಕಿ, ಇಲ್ಲೇ ಕಷ್ಟಗಳು ಅನ್ನೋ ಹುಲಿ ಸಿಂಹಗಳು ಬರ್ತವೆ, ಅದನ್ನು ಹೆದರಿಸಿ. ನಿಮ್ಮ ಕರ್ಮಗಳನ್ನು ನೀವು ಸಮರ್ಪಕವಾಗಿ ಎದುರಿಸಬೇಕು. ಮಾಡು ಇಲ್ಲವೇ ಮಡಿ. ಗೆದ್ರೂ ಸ್ವರ್ಗ, ಸೋತ್ರೂ ಸ್ವರ್ಗ. ನಿಮ್ಮ ಕರ್ತವ್ಯದಿಂದ ಓಡಿ ಹೋದರೆ ಅದು ನರಕ ಅಲ್ವಾ? ಇದೊಂದು ಧರ್ಮಯುದ್ಧ ಬದುಕು. ಅಲ್ಲಿ ನೀವು ಗೆದ್ರೂ ಸ್ವರ್ಗವೇ, ಸೋತ್ರೂ ಸ್ವರ್ಗವೇ. ಹಾಗಾಗಿ ಓಡಿ ಹೋಗುವುದು ಇಲ್ಲಿ ನಿಜವಾದ ಸೋಲು. ಎದುರಿಸಿ ಸೋತ್ರೆ ಅದು ಸೋಲಲ್ಲ. ಯಾಕಂದರೆ ಆ ಕಷ್ಟಗಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಊರುಬಿಟ್ಟು ಹೋಗುವುದು, ಪಲಾಯನ ಅನ್ನೋದು ಅದು ನರಕಕ್ಕೆ ದಾರಿ, ಎದುರಿಸಿ ನಿಲ್ಲೋದು ಸ್ವರ್ಗಕ್ಕೆ ದಾರಿ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ನಾವು ಎದುರಿಸಿ ಬದುಕಬೇಕು ಅಂತ. ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಭಗವದ್ಗೀತೆ ತಗೊಳ್ಳಿ, ಉಪನಿಷತ್ತುಗಳು ಅಥವಾ ವೇದಗಳು, ಯಾವುದೇ ಶಾಸ್ತ್ರ ಪುರಾಣಗಳಾದರೂ ಕೂಡ ಪಲಾಯನ ಮಾರ್ಗವನ್ನು ಅಥವಾ ಪಲಾಯನವಾದವನ್ನು ಅಥವಾ ಓಡಿ ಹೋಗುವುದು, ಎಲ್ಲಕ್ಕೆ ಅಂಜಿ ಹೆದರಿ ಓಡಿ ಹೋಗೋ ತತ್ವವನ್ನು ಯಾವುದೂ ಬೋಧಿಸುವುದಿಲ್ಲ. ಎದುರಿಸಪ್ಪ, ಎದುರಿಸು. ಯಾಕಂದರೆ ಒಂದು ಪರೀಕ್ಷೆ ಬರುವ ಮುನ್ನ ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅದರದೇ ಆದ ಕಷ್ಟ ಸುಖಗಳನ್ನು ನೀವು ಅನುಭವಿಸಬೇಕಿರುತ್ತೆ. ಈಗ ವರ್ಷವಿಡೀ ಪಾಠ ಕೇಳದ ಒಬ್ಬ ವಿದ್ಯಾರ್ಥಿಗೆ ಒಂದೇ ಸಾರಿ ಪರೀಕ್ಷೆ ಕೊಟ್ಟುಬಿಟ್ರೆ ಅವನೇನು ಬರಿಬೇಕು? ಅದಕ್ಕೆ ಅವನಿಗೆ ವರ್ಷಪೂರ್ತಿ ಅಧ್ಯಯನದಲ್ಲಿ ತೊಡಗಿ ಒಂದು ದಿನ ಪರೀಕ್ಷೆಯನ್ನು ನೀಡುತ್ತಾರೆ. ಬದುಕು ಹಾಗೆ, ಮೊದಲು ಅಧ್ಯಯನ, ಆನಂತರ ಪರೀಕ್ಷೆ ಅಲ್ವಾ? ಮೊದಲು ಪಾಠ, ಆಮೇಲೆ ಪರೀಕ್ಷೆ. ಇದು ಜೀವನ. ಈಗ ಶಾಲೆಯಲ್ಲಾದರೆ ಮೊದಲು ಪಾಠ, ಮೇಷ್ಟ್ರು ಹೇಳ್ಕೊಡ್ತಾರೆ,
ಹಿಂಗಿರಬೇಕಪ್ಪ, ಹಿಂಗಿಂಗೆ ಬದುಕಬೇಕು ಅಥವಾ ಹಿಂಗಿಂಗೆ ಕಲಿಬೇಕು ಅಂದರೆ ಮೊದಲು ಪಾಠ ಮಾಡಲಾಗುತ್ತೆ, ಅನಂತರ ಪರೀಕ್ಷೆಯನ್ನು ನೀಡಲಾಗುತ್ತೆ. ಆದರೆ ಜೀವನದಲ್ಲಿ ಹಾಗಲ್ಲ, ಮೊದಲು ಪರೀಕ್ಷೆ ಆಮೇಲೆ ಪಾಠ. ನಿಮಗೆ ಎದುರಾದಂತಹ ಪರೀಕ್ಷೆಗಳಿಂದ ನೀವು ಪಾಠ ಕಲಿಬೇಕು, ಆಗಲೇ ಅದು ಜೀವನ. ಹಾಗಾಗಿ ನೀವೆಲ್ಲರೂ ಕೂಡ ಪುಸ್ತಕ ಓದ್ತಿರೋ ಬಿಡ್ತಿರೋ, ಗುರುಗಳ ಪ್ರವಚನ ಕೇಳ್ತಿರೋ ಬಿಡ್ತಿರೋ, ನಿಮ್ಮ ಬದುಕಲ್ಲಿ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ವೇಳೆಗೆ ನಿಮ್ಮ ಬದುಕಲ್ಲಿ ಆಗುವ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ನೀವೊಂದು ಕಲ್ಲು ಎಡುವುದ್ರಿ, ಅದರಿಂದ ಕಾಲಲ್ಲಿ ರಕ್ತ ಬಂತು, ನೀವು ಸುಮ್ಮನೆ ಬಿಡುವ ಬಂತಲ್ಲ ಅಂತ ಏನೋ ಒಂಚೂರು ಬಟ್ಟೆ ಕಟ್ಟಿಕೊಂಡು ಸುಮ್ಮನೆ ಅದೇ ಥರ ಮೊಂಡನ ಥರ ನಡೆಯೋಬಾರ್ದು ಅಲ್ವಾ? ಈ ಬಾರಿ ಒಂದು ಬಾರಿ ಎಡುವಿದ ಆ ಘಟನೆಯನ್ನು ಮುಂದೆ ಎಡುವುದಂಗೆ ನಾನೇನು ಮಾಡಬೇಕು ಅಂದರೆ, ಎಡವಿದ ಆ ವಿಚಾರ ನಿಮಗೆ ಬಹಳ ಮುಖ್ಯವಾದ ಸಂಗತಿ ಆಗಲೇ ಇಲ್ಲ, ಮತ್ತು ಅದೇ ಮೊಂಡುತನ ತೋರುದ್ರಿ ಅಂದರೆ ನೆಕ್ಸ್ಟ್ ಬಾರಿ ಬರೀ ಬೆರಳಲ್ಲ, ಕಾಲೇ ಮುರಿದು ಹೋಗುತ್ತೆ. ಬೆರಳು ಎಡವಿದಾಗಲೇ ಯಾರು ಎಚ್ಚೆತ್ತುಕೊಂಡು ಓಹೋ ಈ ದಾರಿ ಕಲ್ಲು ಮುಳ್ಳಿನಿಂದ ಕೂಡಿದೆ, ಹಾಗಾಗಿ ನಾನು ಸ್ವಲ್ಪ ಎಚ್ಚರವಾಗಿ ನಡಿಬೇಕಪ್ಪ, ಚಪ್ಪಲಿ ಹಾಕೊಂಡು ನಡಿಬೇಕಪ್ಪ, ಅಥವಾ ಪ್ರತಿ ಹೆಜ್ಜೆಯನ್ನು ಎಚ್ಚರವಾಗಿಡಬೇಕಪ್ಪ ಅಂದರೆ ಬೆರಳಿನಲ್ಲಿ ರಕ್ತ ಬಂದಾಗಲೇ ಎಡವಿದಾಗಲೇ ನೀವು ಬುದ್ಧಿ ಕಲಿತ್ರೆ ಮುಂದೆ ಕಾಲು ಮುರಿಯೋದಿಲ್ಲ. ಯಾರು ಬೆರಳು ಎಡವಿದಾಗ ಬುದ್ಧಿ ಕಲೀಲಿಲ್ಲ ಅಥವಾ ಅದ್ರ ಕಡೆ ಸೂಕ್ಷ್ಮವಾಗಿ ಗಮನ ಇಟ್ಟು ಅದರಿಂದ ಪಾಠ ಕಲೀಲಿಲ್ಲ, ಅವರು ಮುಂದೆ ಕಾಲು ಮುರಿಕೊಳ್ತಾರೆ. ಜೀವನ ಇಷ್ಟೇ, ಚಿಕ್ಕದಾಗಿ ನಿಮಗೆ ಸೂಚನೆ ತೋರಿಸುತ್ತೆ. ಕೆಲವೊಮ್ಮೆ ದೊಡ್ಡದಾಗುವ ಮುಂಚೆ ನೀವು ಚಿಕ್ಕದ್ರಲ್ಲಿ ಎಚ್ಚೆತ್ತುಕೊಂಡ್ರೆ ದೊಡ್ಡದೇನೂ ನಡೆಯುವುದಿಲ್ಲ ಅಥವಾ ಅಂಥ ದುರಂತಗಳು ನಿಮ್ಮನ್ನು ಮುಳುಗಿಸುವುದಿಲ್ಲ. ನೀವು ಚಿಕ್ಕ ವಿಚಾರಗಳನ್ನು ಗಮನಿಸೇ ಇರುವುದಿಲ್ಲ. ದೊಡ್ಡದೇನೋ ನಡೀಲಿ ಅದನ್ನು ಮಾತ್ರ ನಾನು ಗಮನ ಇಟ್ಟು ನೋಡ್ತೀನಿ, ಚಿಕ್ಕದನ್ನೆಲ್ಲ ನಾನು ನೋಡಲ್ಲ ಅನ್ನೋದು ನಿಮ್ಮ ಬದುಕಿನ ದೃಷ್ಟಿಕೋನ ಆದರೆ ನೀವು ಮುಳುಗೋಗ್ಬಿಡ್ತೀರ. ನೀವು ಯಾವ ಪುಸ್ತಕ ಓದ್ತಿರೋ ಇಲ್ವೋ, ಪ್ರವಚನಗಳು ಕೇಳ್ತಿರೋ ಇಲ್ವೋ, ಅಥವಾ ಅಧ್ಯಯನ ಮಾಡ್ತಿರೋ ಇಲ್ವೋ, ನಿಮ್ಮ ಬದುಕಲ್ಲಿ ನಡೆಯುವ ಪ್ರತಿ ಘಟನೆಗಳನ್ನು ನೀವು ಸೂಕ್ಷ್ಮವಾಗಿ ನೋಡಬೇಕು. ಯಾರೊಬ್ಬ ಫ್ರೆಂಡು ಮಾತು ಕೊಟ್ಟು ದ್ರೋಹ ಮಾಡಿದ, ಇನ್ಯಾರೋ ನಿಮಗೆ ಮಾತು ಕೊಟ್ಟು ನಂಬಿಕೆ ದ್ರೋಹ ಮಾಡಿದ್ರು, ಅಥವಾ ಇನ್ಯಾವುದೋ ಒಂದು ಘಟನೆ ನೀವು ಅಂದ್ಕೊಂಡಿದ್ದರ ವಿರುದ್ಧವಾಗಿ ನಡೀತು, ಇನ್ನೇನೋ ಕೆಲವು ವಿಚಾರಗಳು ನಡೀತವೆ. ಆಗೆಲ್ಲ ಪ್ರತಿ ಸಾರಿ ನೀವು ಅದರಿಂದ ಪಾಠ ಕಲಿತಾ ಹೋಗಬೇಕು. ಹಾಗಂತ ನಿಮ್ಮ ದಿನದ ಬದುಕಲ್ಲಿ ಏನೋ ನೀವು ಅಂದ್ಕೊಂಡಂಗೆ ಆಗಲಿಲ್ಲ ಅನ್ನೋ ಮಾತ್ರಕ್ಕೆ ಒಂದು ಕೋಪದ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಡಿ, ಅಥವಾ ಅವ್ರನ್ನೆಲ್ಲ ದ್ವೇಷದಿಂದ ನೋಡಬೇಡಿ, ಅವ್ರನ್ನೆಲ್ಲ ಶತ್ರುಗಳ ಥರ ನೋಡಬೇಡಿ. ಆದರೆ ಮುಂದಿನ ಬಾರಿ ಅವ್ರ ಜೊತೆ ಹೇಗೆ ವ್ಯವಹರಿಸಬೇಕು, ಅವ್ರನ್ನ ಎಷ್ಟರಲ್ಲಿಡಬೇಕು, ಅವ್ರನ್ನ ಎಲ್ಲಿಡಬೇಕು, ಇದೆಲ್ಲವೂ ನಿಮಗೆ ನಿಧಾನವಾಗಿ ಅರ್ಥವಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟುಬಿಟ್ಟು ನೀವು ಬದುಕಲ್ಲಿ ಪ್ರತಿ ಘಟನೆಗಳನ್ನು ನೀವು ಅಷ್ಟು ಸೂಕ್ಷ್ಮವಾಗಿ ನೋಡಲಿಲ್ಲ. ನೀವು 1000 ಪುಸ್ತಕ ಓದಿದ್ರೇನು, ದಿನನಿತ್ಯ ನಡೆಯುವ ಬದುಕಲ್ಲಿ ದಿನನಿತ್ಯ ನಡೆಯುವ ಘಟನೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅಲ್ವಾ? ಈಗ ಒಂದು ಗೃಹಿಣಿ ಅಡುಗೆ ಮಾಡಿದ್ದಾಳೆ, ಮನೆಯಲ್ಲಿ 5 ಜನ ಇದ್ದಾರೆ, ಆದರೆ ಈಕೆ 3 ಜನಕ್ಕಾಗುವಷ್ಟು ಮಾತ್ರ ಅಡುಗೆ ಮಾಡಿದ್ದಾಳೆ. ಆ ಕಾರಣಕ್ಕೆ ಮನೆಯಲ್ಲಿ ಯಾರೋ ಅತ್ತೆನೋ ಮಾವನೋ ಬೈದು ಬಿಟ್ರು. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ನೀನು ನೋಡಿದ್ರೆ ಬರೀ 3 ಜನಕ್ಕೆ ಆಗೋ ಥರ ಅಡುಗೆ ಮಾಡಿದ್ಯಾ, ನಿನಗೇನು ಅಡುಗೆ ಮಾಡ್ಲಿಕ್ಕೆ ಬರಲ್ವಾ, ಬುದ್ಧಿ ಕಲ್ತಿಲ್ವಾ ಅಂತ ನಾನಾ ರೀತಿಯಲ್ಲಿ ಬೈತಾರೆ. ಆಗ ಅದನ್ನು ಅಷ್ಟಾಗಿ ಗಮನ ಇಟ್ಟು ಅಬ್ಸರ್ವ್ ಮಾಡಿ, ಹೌದಲ್ವಾ ನಾನು ತಪ್ಪು ಮಾಡಿಬಿಟ್ಟೆ ಅಲ್ವಾ, ನಾನು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬಾರ್ದು, ಈ ರೀತಿ ನಾನಾ ಆಲೋಚನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಅದೊಂದು ಘಟನೆ ನಿಮಗೆ ಪಾಠವಾಗಬೇಕು. ಅಯ್ಯೋ ಅತ್ತಿ ಹೇಳ್ಕಳ್ಳಿ ಅವಳು ಸುಮ್ಮನೆ ಬಾಯಿ ಬಡ್ಕೊಳ್ತಾಳೆ, ನಂಗೆ ಬರೋದೇ ಇಷ್ಟು ಅಂದ್ಕೊಂಡ್ರೆ ನೀವು ಮತ್ತೆ ಪೆಟ್ಟು ತಿಂತಾ ಹೋಗ್ತೀರ. ಹಾಗಾಗಿ ಪ್ರತಿ ಸಾರಿ ಇಂಥವೇನೋ ಚಿಕ್ಕದು ನಡೆದಾಗಲಿ ನೀವು ಪಾಠ ಕಲಿತು ಬಿಡಬೇಕು. ಸೊ ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮಗೆ ಏನೋ ಒಂದು ದೊಡ್ಡ ಕಾಯಿಲೆ ಬರೋಕ್ಕಿಂತ ಮುಂಚೆ ಚಿಕ್ಕದಾಗಿ ಲಕ್ಷಣಗಳು, ಸಿಂಪ್ಟಮ್ಸ್ಗಳು ಕಾಣ್ತವೆ. ನೆಗಡಿ ಅಥವಾ ಹೊಟ್ಟೆ ನೋವು ಅಥವಾ ತಲೆ ಭಾರ ಅಥವಾ ವಾಂತಿ ಅಥವಾ ಅತಿಸಾರ, ನಾನಾ ರೀತಿಯಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ಕೊಳ್ತವೆ. ಆಗಲಿ ನೀವು ಚೆಕಪ್ ಮಾಡಿಸ್ಕೊಳ್ಬೇಕು, ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು, ಅದಕ್ಕೆ ಔಷಧಿ ತಗೊಳ್ಬೇಕು. ಅಯ್ಯೋ ಬಿಡಲ್ವ ನೆಗಡಿ, ಅಯ್ಯೋ ಬಿಡಲ್ವ ಜ್ವರ, ಅಯ್ಯೋ ಬಿಡು ಏನೋ ಕೆಮ್ಮು, ಚಿಕ್ಕದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಯಾವುದೋ ದೊಡ್ಡದಾಗಿ ನಿಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತೆ. ಆವಾಗ ನಿಮಗೆ ತಿದ್ದುಕೊಳ್ಳೋದಕ್ಕೆ, ರಿಕವರ್ ಆಗಲಿಕ್ಕೆ ಸಮಯವೇ ಕೊಡುವುದಿಲ್ಲ ವಿಧಿ. ಹಾಗಾಗಿ ದೊಡ್ಡವರು ಏನೇ ಹೇಳ್ತಾರೆ, ಅಯ್ಯ ಚಿಕ್ಕದಾಗಿದ್ದಾಗಲೇ ಅದಕ್ಕೆ ಔಷಧಿ ತಗೊಂಬಿಡು, ಚಿಕ್ಕದಾಗಿದ್ದಾಗಲೇ ತೋರಿಸ್ಕೊಂಬಿಡು, ಚಿಕ್ಕದಾಗಿದ್ದಾಗಲೇ ಬುದ್ಧಿ ಕಲ್ತ್ಬಿಡು, ಅದೊಂದು ದೊಡ್ಡದಾಗ್ಲಿಕ್ಕೆ ಬಿಟ್ಟರೆ ಕೆಟ್ಟ ನೀನು ಅಲ್ವಾ? ಇನ್ನು ಯುವಕರ ವಿಚಾರಕ್ಕೆ ಬಂದರೆ, ಯಾವುದೋ ಹುಡುಗಿ ಎಂದು ಹೋಗಿರ್ತಾನೆ, ಅಥವಾ ಆ ಹುಡುಗಿನೇ ಇವನನ್ನು ಪ್ರೀತಿಸಿರ್ತಾಳೆ,
ಇವನು ಕೂಡ ಹುಡುಗಿ ಪ್ರೀತಿಸಿದ್ಲಲ್ಲ, ಹುಡುಗಿ ಕರೆದ್ಲಲ್ಲ, ಅಥವಾ ಹುಡುಗಿ ಒಪ್ಪುದ್ಲಲ್ಲ ಅಂತ ಇವನು ಓದೋದು ಬಿಟ್ಟು ಎಲ್ಲ ಬಿಟ್ಟು ಆ ಹುಡುಗಿಯಿಂದ ಓಡಾಡ್ತಾ ಇರ್ತಾನೆ. ಅದು ಅವ್ರ ಅಣ್ಣನಿಗೂ ಅವ್ರ ಮನೆಯವ್ರಿಗೂ ಗೊತ್ತಾಗುತ್ತೆ. ಅವರು ಒಂದು ದಿವಸ ವಾರ್ನಿಂಗ್ ಕೊಡ್ತಾರೆ, ನೋಡು ನಮ್ಮ ಹುಡುಗಿಯಿಂದ ಬರಬೇಡ, ಇದೆಲ್ಲ ಒಳ್ಳೇದಲ್ಲ, ನಿನ್ನ ಪಾಡಿಗೆ ನೀನು ಓದ್ಕೋ, ನಿನ್ನ ಪಾಡಿಗೆ ನೀನು ಜೀವನ ನೋಡ್ಕೋ, ಅವಳಿಗೇನೋ ಬುದ್ಧಿ ಇಲ್ಲ, ನಿನಗೆ ಬುದ್ಧಿ ಬೇಡ, ಅವಳಿಂದ ಬರಬೇಡ ಅಂತ ಒಂದು ಚಿಕ್ಕದಾಗಿ ವಾರ್ನಿಂಗ್ ಕೊಟ್ಟಿರ್ತಾರೆ. ಅಥವಾ ಯಾಕಂದರೆ ಅವ್ರ ಮನೆ ಮಗಳು ಓದ್ಲಿಕ್ಕೆ ಕಳಿಸಿದ್ದಾರೆ, ಅವಳು ನೋಡಿದ್ರೆ ಪ್ರೀತಿ ಮಾಡಿಕೊಂಡು ಯಾವನಿಂದಲೂ ಓಡಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ. ಹಾಗಾಗಿ ಅವರು ಹೇಳ್ತಾರೆ, ನೋಡಪ್ಪ ನೀನು ಇದಕ್ಕೆಲ್ಲ ಬರಬೇಡ ಕಣೆ ಅಂತ ಚಿಕ್ಕದಾಗಿ ವಾರ್ನಿಂಗ್ ಕೊಡ್ತಾರೆ. ಇಲ್ಲ, ನನಗೆ ಅವಳೇ ಬಹಳ ಮುಖ್ಯ, ನನಗೆ ಅವಳೇ ಬೇಕು ಅಂದುಕೊಂಡು ನೀವು ಆ ಮನೆಯವ್ರು ಹೇಳಿದ್ರು ಕೂಡ ನೀವು ಅವಳಿಂದ ಓಡಾಡಿಕೊಂಡು ನಿನ್ನ ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡು ಅವಳ ಬುದ್ಧಿನೂ ಕೆಡಿಸಿ ಅವಳ ಜೊತೆ ಹೆಂಗೆ ಬೇಕಂಗೆ ಬದುಕೊಂಡು ಇದ್ದರೆ ನಾಳೆ ಒಂದು ದಿವಸ ನಿನ್ನ ಕೈಯೋ ಕಾಲೋ ಮುರಿತಾರೆ. ಒಂದೇ ಸತಿ ಮುರಿದ್ರ? ಇಲ್ಲ, ಮೊದಲು ಚಿಕ್ಕದಾಗಿ ಅಯ್ಯೋ ಇದು ಒಳ್ಳೆ ದಾರಿ ಅಲ್ಲಪ್ಪ, ಇಲ್ಲಿ ಹೋದರೆ ನೆಮ್ಮದಿ ಇಲ್ಲಪ್ಪ, ಇಲ್ಲಿ ಹೋದರೆ ಸಾಸಿವೆ ಎಷ್ಟು ಸುಖ ಕುಂಬಳಕಾಯಿ ಎಷ್ಟು ದುಃಖ, ಯಾಕೆ ಬೇಕಪ್ಪ ಇದೆಲ್ಲ ಬೇಡ ಅಂತ ಚಿಕ್ಕದಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇತ್ತಾದರೂ ತಿಳ್ಕೊಳ್ಳಿಲ್ಲ. ಯಾರು ತಪ್ಪಿದು? ಹಾಗಾಗಿ ಬದುಕಲ್ಲಿ ನಾವು ಚಿಕ್ಕ ಪುಟ್ಟ ವಿಚಾರಗಳಿಂದಲೇ ಬುದ್ಧಿ ಕಲಿತು ಬಿಡಬೇಕು. ಯಾವುದೇ ಆದರೂ ಅಷ್ಟೇ, ಯಾರು ಚಿಕ್ಕ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅವರು ಎಂದಿಗೂ ಕೂಡ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕ ಗುಣಗಳನ್ನು, ಚಿಕ್ಕ ಬದಲಾವಣೆಗಳಿಂದ ಎಷ್ಟು ಅದ್ಭುತ ಸಾಧ್ಯ ಅಲ್ವೇ? ಚಿಕ್ಕ ವಿಚಾರಗಳು, ಏನೋ ಒಂದೊಳ್ಳೆ ಹವ್ಯಾಸ, ಬೆಳಿಗ್ಗೆ ಬೇಗ ಒಂದು 6 ಗಂಟೆಗೆ 5:15 ಅಥವಾ 5 ಗಂಟೆಗೆ ಎದ್ದು ಹೇಳುವಂಥ ಒಂದೇ ಚಿಕ್ಕ ಬದಲಾವಣೆ ನಿಮ್ಮ ಬದುಕನ್ನು ಎಷ್ಟು ಚೆನ್ನಾಗಿಡುತ್ತೆ ಗೊತ್ತೇನು? ಆರೋಗ್ಯಪೂರ್ಣವಾಗಿಡುತ್ತೆ. ನಿಮಗೆ ಎಷ್ಟು ದಿನ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ಅನಿಸುತ್ತೆ. ನೀವು 8 ಗಂಟೆಗೆ ಎದ್ಬಿಟ್ಟು ಎಲ್ಲ ಅವಸರವಾಗಿ ಅಯ್ಯೋ ಇದೇನಪ್ಪ ದಿನ ಇಷ್ಟು ಬೇಗ ಆಗೋಗುತ್ತೆ, ಟೈಮ್ ಇಷ್ಟು ಬೇಗ ಆಗುತ್ತೆ. 4:30-5 ಗಂಟೆಗೆ ಎದ್ದವನಿಗೆ ದಿನ ಸೂಪರಾಗಿರುತ್ತೆ. ಅವನಿಗೆ ಆ ದಿನ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ಸಮಯ ಇದೆ ಅಂತ ಅವನಿಗೆ ಅನಿಸುತ್ತೆ. ಯಾಕೆ ಅವನು 4:30-5 ಗಂಟೆಗೆ ಎದ್ದಿರ್ತಾನೆ. ಅದೇ 7 ಗಂಟೆ ಸೂರ್ಯ ಒತ್ತುಟ್ತಾ ತಲೆ ಮೇಲೆ ನೆತ್ತಿ ಮೇಲೆ ಬರೋವರೆಗೂ ಮಲ್ಕೊಂಡ್ಬಿಟ್ಟು ಆಗ ಅವಸರವಾಗಿ ಎದ್ಬಿಟ್ಟು ಏನೂ ಟೈಮ್ ಇಲ್ಲ, ಅಯ್ಯೋ ಎಷ್ಟು ಬೇಗ ಆಗೋಗುತ್ತಪ್ಪ ಈ ಸಮಯ ಅಂದರೆ. ನಮ್ಮಲ್ಲಾಗೂ ಪುಟ್ಟ ಬದಲಾವಣೆಗಳು ನಮ್ಮ ಜೀವನವನ್ನು ಅತ್ಯುನ್ನತವನ್ನಾಗಿ ಮಾಡ್ತಾವೆ ಅಲ್ವಾ? ಹಾಗಾಗಿ ನಾವು ಕೂಡ ಪುಟ್ಟ ವಿಚಾರಗಳು, ಚಿಕ್ಕ ಸಂಗತಿಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು.